ಆಗಿರ್ಬೋದು ಕೇಳಿಸಿರ್ತಕ್ಕಂಥದ್ದು ಅಕ್ಷರಾಂಶ ಸತ್ಯ. ಆದರೆ ಇವತ್ತಿನ ತೀರ್ಮಾನ ಏನು ಇವತ್ತು ವಾಣಿಜ್ಯ ಮಂಡಳಿ ತೀರ್ಮಾನ ತಗೊಳ್ತಾ ಇದ್ದೀವಿ, ಆ ತೀರ್ಮಾನದ ಆಧಾರದ ಮೇಲೆ ಎಲ್ಲ ಅಂಗಸಂಸ್ಥೆಯವರನ್ನ ನಾವು ಗಣನೆಗೆ ತಗೊಂಡು ಒಂದು ಅಂತಿಮವಾಗಿ ತೀರ್ಮಾನವನ್ನ ತಗೊಳ್ಳೇಬೇಕು. ಅವರ ಒಂದು ಈ ದುರ್ವರ್ತನೆ ಮತ್ತೆ ಏನು ಈ ಭಾವನೆಗಳನ್ನ ಕೆರಳಿಸ್ತಕ್ಕಂಥದ್ದು ಮತ್ತು ಭಾಷೆಯ ಮೇಲೆ ಅವರು ಮಾಡಿರ್ತಕ್ಕಂಥ ಇದೆಲ್ಲವಕ್ಕೂ ಒಂದು ನಿರ್ದಿಷ್ಟವಾಗಿ ಇನ್ನೊಂದು ಒಂದೂವರೆ ಗಂಟೆ 2 ಗಂಟೆ ಒಳಗಡೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಯಾರನ್ನ ಭಾಗಿಯಾಗ್ತಾ ಇದ್ದೀರಾ ಸರ್? ಮೇಡಮ್, ಈಗ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ಗಳನ್ನ ಅಂದ್ರೆ ಈಗ ನಾವು ಆಮೇಲೆ ಕೆಲವು ನಿರ್ದೇಶಕರುಗಳು ಮತ್ತೆ ದೊಡ್ಡ ದೊಡ್ಡ ನಿರ್ಮಾಪಕರುಗಳು ಹಾಗೆ ಮಾಜಿ ಅಧ್ಯಕ್ಷರುಗಳು ಪ್ರತಿಯೊಬ್ಬರನ್ನು ಕೂಡ ನಾವು ಇವತ್ತಿನ ದಿವಸ ಆಹ್ವಾನಿಸಿದ್ದೀವಿ. ವಾಣಿಜ್ಯ ಮಂಡಳಿನಲ್ಲಿ ಆ ಒಂದು ಅಂತಿಮವಾಗಿ ಒಂದು ತೀರ್ಮಾನ ತಗೋಬೇಕು. ಯಾಕಂದ್ರೆ ಎಲ್ಲ ಅಂಗಸಂಸ್ಥೆಯವ್ರನ್ನ ನಾವು ಗಣನೆಗೆ ತಗೊಂಡೇ ಮಾಡಬೇಕಾದಂತ ವಿಚಾರ ಇರೋದ್ರಿಂದ ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಆಗ್ತದೆ. ನಾರಾಯಣಗೌಡರು ಅವರ ರಕ್ಷಣಾ ವೇದಿಕೆಯವರು ಇದು ಮಾಡಿದ್ದಾರೆ, ಬಂದಿದ್ದೀನಿ, ಬಂದು ಮಾತಾಡ್ಕೊಂಡು ಹೋಗ್ತೀವಿ, ಮತ್ತೆ ತಿರುಗಿ ಬರ್ತೀವಿ. ಸರ್, ಈಗ ಅವರ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳಿದ್ರು, ಕನ್ನಡ ಅಂತ ವಿಚಾರ ಬಂದಾಗ ಚಿತ್ರರಂಗ ವಾಣಿಜ್ಯ ಮಂಡಳಿಯವರು ಯಾವುದೋ ನಿರ್ದಿಷ್ಟವಾದ ನಿರ್ಧಾರವನ್ನ ತಗೊಳ್ಳಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟವರ ರೀತಿಯಲ್ಲಿ ಆಗುತ್ತೆ. ಈ ಬಾರಿ ಆದ್ರೂ ಅವರು ನಿರ್ದಿಷ್ಟವಾದ ಕ್ರಮಗಳನ್ನು ತಗೊಬೇಕು ಅಂತ. ಇಲ್ಲ ಮೇಡಮ್, ಅಡ್ಗೋಡೆ ಮೇಲೆ ದೀಪ ಇಡತಕ್ಕಂಥ ವ್ಯವಸ್ಥೆ ಕನ್ನಡದ ವಿಚಾರ ಭಾಷೆಯ ವಿಚಾರ ಬಂದಾಗ ಯಾವುದೇ ರೀತಿ ಆ ಥರ ತೀರ್ಮಾನಗಳು ತಗೊಳಕ್ಕಾಗಲ್ಲ. ನಾರಾಯಣಗೌಡರು ಪಾಪ ಅವ್ರ ಆತಂಕ ನನಗೆ ನೆನ್ನೆನೂ ಕೂಡ ಫೋನಲ್ಲಿ ಅವ್ರ ಜೊತೆನಲ್ಲಿ ಮಾತಾಡಿದೆ. ಅವರು ತುಂಬ ಆ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ. ನಾವು ಕೂಡ ಅದನ್ನು ನಮಗೂ ಅದು ಮನವರಿಕೆ ಆಗಿದೆ. ಸೊ ಅದನ್ನು ನಾವು ವ್ಯವಸ್ಥಿತವಾಗಿ ಇವತ್ತಿನ ದಿವಸ ಈ ಮೀಟಿಂಗ್ ಏನಿದೆ ಈ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡೇ ಮಾಡ್ತೀವಿ. ಆಮೇಲೆ ಅವರ ದುರ್ವರ್ತನೆ ಇದು ಮೊದಲನೇ ಸಾರಿ ಅಲ್ಲ, ಇವತ್ತು ಮಾಧ್ಯಮದ ಮೂಲಕ ಇವತ್ತು ಅದು ಹೊರಗಡೆ ಬಂದಿದೆ ವಿನಃ ಅವರ ದುರ್ವರ್ತನೆಗಳು ಇತ್ತೀಚಿನ ದಿನಗಳಲ್ಲಿ ಅಂದರೆ ಈಗ ಒಂದು 4-5 ದಿನಗಳಿಂದ ತುಂಬಾನೇ ಬರ್ತಾ ಇದ್ದಾವೆ. ಭಾಳಷ್ಟು ಜನ ನಿರ್ಮಾಪಕರುಗಳನ್ನ ಒಂಥರ ತುಂಬ ಅವಹೇಳನವಾಗಿ ಅಂದರೆ ಒಂಥರ ಕೇರ್ಲೆಸ್ ಆಗಿ, ಆಮೇಲೆ ಅವ್ರಿಗೇನು ಅಲ್ಲಿ ಲೋಕಲಲ್ಲಿ ಹಿಂದಿಗೆ 30-35-40 ಸಾವಿರ ತಗೊಳ್ಳೋರು ಕನ್ನಡ ಚಿತ್ರ ಅಂದಾಗ 2 ಲಕ್ಷ ರೂಪಾಯಿ ಹಣವನ್ನು ಕೇಳ್ತಕ್ಕಂಥ ಒಂದು ಮನೋವೃತ್ತಿನೂ ಕೂಡ ಬೆಳೆಸ್ಕೊಂಡಿದ್ದಾರೆ. ಅದರಿಂದನೂ ಕೂಡ ನಿರ್ಮಾಪಕರು ತುಂಬ ಜನ ಕೇಳಿದ್ದಾರೆ. ನನ್ನ ಹತ್ರ ವೈಯಕ್ತಿಕವಾಗಿ ಭಾಳಷ್ಟು ಜನ ನಿರ್ಮಾಪಕರುಗಳಿಗೂ ಮಾತಾಡಿ ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ಅವರನ್ನು ನಾವು ಎಂಟರ್ಟೈನ್ ಮಾಡೋದು ಬೇಡ ಅನ್ನೋದು ಕೆಲವು ನಿರ್ಮಾಪಕರುಗಳ ಅಭಿಪ್ರಾಯ ಆಗಿದೆ. ಬಟ್ ಅದನ್ನ ನಾವು ಅಧಿಕೃತವಾಗಿ ಒಂದು ಮುದ್ರೆ ಒತ್ತಬೇಕು ಅಂದ್ರೆ ಅದು ಮಾತೃ ಸಂಸ್ಥೆನೇ ತೀರ್ಮಾನ ತಗೋಬೇಕಾಗ್ತದೆ. ಆ ಒಂದು ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ. ಸರ್, ಸೋನು ನಿಗಮ ಅಥವಾ ಪರಭಾಷಿಕರು ಬೇರೆ ಎಲ್ಲರೂ ಸರ್ ಹೆಂಗೆ? ಇಲ್ಲ ಮೇಡಮ್, ಪರಭಾಷಿಕರು ಎಲ್ಲಾರನ್ನೂ ಯಾಕೆ ಮಾಡಕ್ ಹೋಗೋಣ? ಯಾರು ಕನ್ನಡದ ಬಗ್ಗೆ ದುರ್ವರ್ತನೆ ಮಾಡ್ತಾರೆ, ಕನ್ನಡದ ಬಗ್ಗೆ ಒಂಥರ ತಾತ್ಸಾರ ತೋರಿಸ್ತಾರೆ, ಅವ್ರ ವಿರುದ್ಧ. ಆದ್ರೂ ನಿಮ್ಮಲ್ಲಿ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಸೋನು ನಿಗಮ್ ಹತ್ರನೇ ಹಾಡಿಸ್ತಾರೆ, ಸೋನು ನಿಗಮ್ ಹಾಡಿದ್ರೆ ಚಂದ ಅಂತ ಕೆಲವರು ಒಂದಿಷ್ಟು ಜನ ಇದ್ದಾರೆ. ಅದು ಒಂದು ಸಂದರ್ಭ ಇತ್ತು ಮೇಡಮ್. ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಅವರು 40-50 ಕೊಟ್ಟಿದ್ದನ್ನು ತಗೊಂತಿದ್ರು. ಈಗ ಗೆರೆ ಹೊಡಿತಾರೆ, 2 ಲಕ್ಷ ಬೇಕು, 3 ಲಕ್ಷ ಬೇಕು ಅಂತ. ಸೊ ಆ ಥರದ ಇದಕ್ಕೆ ವರ್ತನೆಗಳಿಗೆ ನಮ್ಮ ನಿರ್ಮಾಪಕರಾಗ್ಲಿ ನಿರ್ದೇಶಕರುಗಳಾಗ್ಲಿ ಯಾರು ಕೂಡ ರೆಡಿ ಇಲ್ಲ. ಆಮೇಲೆ ತುಂಬಾ ಜನ ಬೇಸತ್ತಿದ್ದಾರೆ. ಆತನ ದುರ್ವರ್ತನೆ ಇದು ಒಂದೇ ಅಲ್ಲ, ಹೇಳ್ತಲ್ಲ ಮೇಡಮ್, ಇನ್ನು ತುಂಬಾ ಇದಾವೆ. ಅದನ್ನ ಹಂತವಾಗಿ ಎಲ್ಲವೂ ನಿಮಗೆ ನಿಧಾನ ಗೊತ್ತಾಗ್ತದೆ. ಸರ್, ಈಗ ಕೆಲವು ಸಿನಿಮಾದಲ್ಲಿ ಆಲ್ರೆಡಿ ಹಾಡಿರ್ತಾರೆ, ರಿಲೀಸ್ ರೆಡಿ ಆಗಿರುತ್ತೆ ಅಂತ ಏನು ಡಿಸಿಷನ್? ಮೇಡಮ್, ಅವ್ನು ಏನು ಮಾಡೋಕ್ಕಾಗಲ್ಲ ಮೇಡಮ್, ಯಾಕಂದ್ರೆ ಅದು ಆಲ್ರೆಡಿ ಅವರು ಹಾಡಿರೋದ್ರಿಂದ ಮತ್ತೆ ಇನ್ನೊಂದ್ಸರಿ ಅದನ್ನ ಇದು ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ಹೊಸದಾಗಿ ಯಾರು ಒಂದು ಇದಕ್ಕೆ ಪ್ರಕ್ರಿಯೆ ಕೈ ಹಾಕ್ತಾರೆ ಅವ್ರನ್ನ ತಡೆಗಟ್ಟಬಹುದು. ಸರ್, ಕ್ಷಮೆ ಕೇಳಿದ್ದಾರೆ. ಆ ವಿಡಿಯೋದಲ್ಲೂ ಕೂಡ ಒಂಥರ ಉದ್ದಿಟ್ಟತನ, ಒಂಥರ ಅಹಂಕಾರ ಕಾಣಿಸ್ತಾರೆ. ಅದನ್ನ ಕ್ಷಮೆ ಅಂತ ನಿಮ್ಮ ಮಾಧ್ಯಮದವ್ರಿಗೆ ಅನಿಸ್ತಾ? ಯಾರಿಗೂ ಅನ್ಸಿಲ್ಲ. ಹಾಕಿದ್ದಾರೆ ಅವರು ಕ್ಷಮೆ ಅಂತ ಕೇಳಿಲ್ಲ, ಪಶ್ಚಾತ್ತಾಪ ಇಲ್ಲ ಅವ್ರಿಗೆ. ಒಂಥರ ಕುಹುಕುವಾಗಿ ಏನೋ ಒಂಥರ ಕೇರ್ಲೆಸ್ ಆಗಿ, ಆಮೇಲೆ ಗುಂಡಾಗಳು ಅಂತಾರೆ. ಕನ್ನಡ ಹಾಡು ಕೇಳಿದ್ದವ್ರನ್ನ ಗುಂಡಾಗಳು ಅಂತಾರೆ ಅಂದ್ರೆ ಇನ್ನ ಅವರ ಮನೋವೃತ್ತಿ ಅವರ ಮನೋಭಾವನೆ ಯಾವ ಮಟ್ಟದಲ್ಲಿ ಇರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ಓಕೆ ಸರ್, ಇಲ್ಲ, ನಾನು ಅವ್ರನ್ನ ಭೇಟಿ ಆಗಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಸಭೆ ಇನ್ನೊಂದು 1 ಗಂಟೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಮತ್ತೆ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಎಲ್ಲ. ನೋಡಿ, ಇವತ್ತು ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ ಅಂದರೆ, ಇವತ್ತು ಅನ್ಯ ಭಾಷಿಕರು ಯಾರೆಲ್ಲ ಬರ್ತಾರೋ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡಿ ಅಂದರೆ ಕನ್ನಡಿಗರ ಮೇಲೆ ದರ್ಪ ತೋರಿಸ್ತಾರೆ. ಕನ್ನಡಿಗರು ಇವತ್ತು ವಿಶಾಲ ಹೃದಯದವರು, ನೀರು ಕೇಳಿದ್ರೆ ಪಾನಕ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದವರೆಲ್ಲ ಕನ್ನಡಿಗರ ಮೇಲೆ ದರ್ಪ ತೋರಿಸೋದು, ಈ ಥರ ಎಲ್ಲ ಮಾಡಿದ್ರೆ ಇವತ್ತು ಕನ್ನಡಿಗರ ಪರಿಸ್ಥಿತಿ ನೋಡಿ ಏನಾಗಿದೆ ಅಂತ. ಇದು ಸೋನು ನಿಗಮ್ ಎನ್ನುವಂಥ ವ್ಯಕ್ತಿ, ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಹಾಡು ಹೇಳಪ್ಪ ಅಂತ ಹೇಳಿದ್ರೆ ಅವನು ಎಷ್ಟು ದುರಾಂಕಾರದಿಂದ
ಅವರೆಷ್ಟು ದುರಾಂಕಾರದಿಂದ ಏನೋ ಪೆಹಲ್ಗಾಮಲ್ಲಿ ನಡೆದಂತಹ ಒಂದು ಭಯೋತ್ಪಾದನೆಗೆ ಕನ್ನಡಿಗರ ಭಾಷಾ ಅಭಿಮಾನನ ಹೋಲಿಸ್ತಾನೆ ಅಂದರೆ ನಿಜವಾಗ್ಲೂ ಈ ಸೋನು ನಿಗಮ್ ಸಾಂಸ್ಕೃತಿಕ ಭಯೋತ್ಪಾದಕ. ಯಾಕಂದರೆ ಇಂಥವರಿಂದಲೇ ಇವತ್ತು ನಮ್ಮ ನಾಡಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಇಂಥ ಭಯೋತ್ಪಾದನೆಗಳು ಹೆಚ್ಚಾಗ್ತಿದೆ ಅಂತ ಇಂಥವರಿಂದನೇ. ಹಾಗಾಗಿ ನಾವು ಇವತ್ತು ಹೋರಾಟಗಾರರು ಮಾತ್ರ ಈ ವಿಚಾರದಲ್ಲಿ ನಾವು ದನಿ ಎತ್ತಿ ಮಾತಾಡ್ತಾ ಇದ್ದೀವಿ. ಯಾಕೆ ಚಿತ್ರರಂಗದವರು, ನಟರು ಆಗಿರ್ಬೋದು, ನಟಿಯರಾಗಿರ್ಬೋದು ಯಾಕೆ ಯಾರು ಮಾತಾಡ್ತಾ ಇಲ್ಲ? ಇಂಥವ್ರು ಎಲ್ಲ ಕ್ಷೇತ್ರದಲ್ಲೂ ಏನು ಚಿತ್ರರಂಗ ಆಗಿರ್ಬೋದು, ಹಾಗೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲ ಕ್ಷೇತ್ರದವರು ಕೂಡ ದನಿ ಎತ್ತಿದ್ರೇನೆ ಇಂಥವ್ರನ್ನ ಮಟ್ಟ ಹಾಕಕ್ಕಾಗೋದು. ಯಾಕಂದ್ರೆ ಇವತ್ತು ಕರ್ನಾಟಕ ರಕ್ಷಣೆಗೆ ನಾರಾಯಣಗೌಡರು ತಕ್ಷಣದಲ್ಲಿ ಸ್ಪಂದಿಸಿದ್ರು. ಈ ಸೋನು ನಿಗಮ್ ವಿರುದ್ಧ ಸ್ಪಂದಿಸಿ ಅದೇ ಅವಳಹಳ್ಳಿ ಒಂದು ಪೊಲೀಸ್ ಠಾಣೆಯಲ್ಲಿ ನಾವೆಲ್ಲ ಹೋಗಿ ದೂರು ಕೊಟ್ಟು ಅವನ್ನ ಬಂಧಿಸಲೇಬೇಕು ಅಂತ ಇವತ್ತು ಕೂಡ ಅಣ್ಣ ನಾರಾಯಣಗೌಡರ ಒಂದು ಕರವೇ ಪಡೆ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ. ನಾನು ಈ ಮೂಲಕ ಎಲ್ಲರಿಗೂ ಹೇಳೋದು, ಈ ಸೋನು ನಿಗಮ್ ಅನ್ನುವಂಥ ಈ ವ್ಯಕ್ತಿ ಏನು ನಮ್ಮ ನಾಡಿನ ದ್ರೋಹಿ ಅಂತಾನೆ ಹೇಳ್ಬೋದು. ಇವನ್ನ ಮತ್ತೆ ನಮ್ಮ ನಾಡಿಗೆ ಕಾಲಿಡೋದಕ್ಕೆ ಬಿಡಬಾರ್ದು. ಯಾವ ಒಂದು ಕನ್ನಡ ಇಂಡಸ್ಟ್ರಿ ಇವನ್ನ ಅಪ್ಕೊಂಡು ಇವನ್ಗೆ ಎಲ್ಲರೂ ಒಂದು ಹೆಸರು ಕೊಟ್ಟರೆ ಇವನ್ನ ಬಂಧಿಸ್ಬೇಕು. ಇಂಥವ್ರನ್ನ FIR ಆಗಿದೆ. ಇಂಥ ಸೋನು ನಿಗಮ್ನ ಬಂಧಿಸ್ಬೇಕು. ಜೊತೆಗೆ ಕನ್ನಡ ಚಿತ್ರರಂಗ ಇಂಥವ್ರನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀನಿ ಸರ್. ಹೌದು, ಇವಾಗ ನೋಡಿ ದಿನ ಬೆಳಗಾದ್ರೆ ನೋಡ್ತಾ ಇರ್ಬೋದು, ಯಾರಾದ್ರೂ ಒಬ್ರಲ್ಲ ಒಬ್ರು ಅನ್ಯ ಭಾಷಿಕರು ಕನ್ನಡಿಗರ ಮೇಲೆ ಕಾಲ್ ಕೆರ್ಕೊಂಡು ತಂಟೆ ತಕೊಂಡು ಬರ್ತಾನೆ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಕನ್ನಡಿಗರು ಅಯ್ಯೋ ಬಿಡು ನಮ್ಗೆ ಯಾಕೆ ಅಂತ ಸುಮ್ಮನೆ ಕೂತಿದಾರಲ್ಲ, ಇದೇ ಒಂದು ಕಾರಣ ಆಗಿದೆ. ಹಾಗೆ ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗನು ಕೂಡ ಕೆರಳಬೇಕು. ಯಾರೇ ಕನ್ನಡ ಭಾಷೆಗೆ ಅವಮಾನ ಮಾಡಿದಾಗ ಆ ಕ್ಷಣದಲ್ಲೇ ಅವ್ರಿಗೆ ಉತ್ತರ ಕೊಡುವಂಥದ್ದಾಗಬೇಕು. ಯಾಕಂದ್ರೆ ಇವತ್ತು ಆ ಕಾರ್ಯಕ್ರಮ ನಡಿಬೇಕಾದ್ರೆ ಆ ಸೋನು ನಿಗಮ್ ಅಷ್ಟೆಲ್ಲ ಮಾತಾಡಿದಾಗ ಅಲ್ಲಿರೋ ಕನ್ನಡಿಗರೆಲ್ಲ ಪ್ರತಿಭಟಿಸಿ ಆ ಒಂದು ಕಾರ್ಯಕ್ರಮನ ರದ್ದು ಮಾಡಿದ್ರೆ ಅವನು ಇಷ್ಟೆಲ್ಲ ಒಂದು ಅತಿಯಾಗಿ ಹಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ತಕ್ಷಣದಲ್ಲಿ ಕನ್ನಡಕ್ಕೆ ಅವಮಾನವಾದಾಗ ಪ್ರತಿಭಟಿಸಬೇಕು. ಎಲ್ಲರೂ ಕೂಡ ನಿಂತ್ಕೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಕನ್ನಡ ಭಾಷೆ ನೆಲೆಯೂರುತ್ತೆ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ನಾರಾಯಣಗೌಡರ ನಾಯಕತ್ವದ ಹೋರಾಟಕ್ಕೆ, ಸೋನು ನಿಗಮನ ಬಂಧಿಸಿದರೆ, ಇಲ್ಲದಿದ್ದರೆ ಸೋನು ನಿಗಮನ ಬಂಧಿಸಿದರೆ ಹುಚ್ಚ ಸೋನು ನಿಗಮ್ಗೆ ಹೇಳಿದ್ದಾರೆ. ಹುಚ್ಚ ಸೋನು ನಿಗಮ್ಗೆ ಹೇಳಿದ್ದಾರೆ. ಕನ್ನಡಿಗರ ಭಿಕ್ಷೆಯನ್ನು ಕೊಡುತ್ತಿರುವ ಸೋನು ನಿಗಮ್ಗೆ ಹೇಳಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ನಾರಾಯಣಗೌಡರ ನಾಯಕತ್ವದ ಹೋರಾಟಕ್ಕೆ. ಅವರು ವಿರುದ್ಧವಾಗಿ ಬರೆದಂತಹ ಗೀತೆ ರಾಜರು ಹೊಸಕೋಟೆ. ಸಾಮಾನ್ಯವಾಗಿ ಹೊಸಕೋಟೆ ಅಂತಂದ್ರು ಅದೇ ಇದು ರಾಜರು ಹೊಸಕೋಟೆ ಅಂತಂದ್ರು ಅದೇ ಅಲ್ಲಿಗೆ ಬಂದಿರುತ್ತೆ. ಇವತ್ತು ವಿದ್ಯುತ್ ಮನಸ್ಸಿನ ಗಾಯಕರಾದಂತಹ ಸೋನು ನಿಗಮ್ ಅವರು ಮಾತಾಡಿದಂತಹ ಮಾತುಗಳು ನಮಗೆ ನಿಜವಾಗ್ಲೂ ಧಕ್ಕೆ ತಂದಿದೆ. ಅದು